ನಮಸ್ತೆ, ತಮಗೆಲ್ಲ ಸೊಲ್ಯೂಷನ್ ಪೇಜ್ಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಈ ಒಂದು ನನ್ನ ಸೊಲ್ಯೂಷನ್ ಪೇಜ್ ಯೂಟ್ಯೂಬ್ ಮೂಲಕ PSTRಗೆ ಸಂಬಂಧಪಟ್ಟಂಥ HSTR ಮತ್ತು GPSTRಗೆ ಸಂಬಂಧಪಟ್ಟಂಥ ಸಿಲೆಬಸ್ ಪ್ರಕಾರವಾಗಿ ಕನ್ನಡ ಮೊದಲ ಪೇಪರ್ ಮತ್ತು ಎರಡನೇ ಪೇಪರ್ ಪ್ರತಿಯೊಂದು ಪೇಪರ್ಗೂ ಪ್ರತಿಯೊಂದು ವಿಡಿಯೋಕ್ಕೂ 50 ಪ್ರಶ್ನೆಗಳ ಸಮೇತವಾಗಿ ವಿತ್ತು ಅದಕ್ಕೆ ಸಂಬಂಧಪಟ್ಟ ಸ್ವಲ್ಪ ವಿವರಣೆ ಸಂಬಂಧವಾಗಿ ನಿಮಗೆ 50 ಪ್ರಶ್ನೆಗಳನ್ನು ಕೊಡ್ತೀನಿ ದಿನ. ಸೊ ದಯಮಾಡಿ ಈ ಒಂದು ಪೇಜನ್ನು ಸೊಲ್ಯೂಷನ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೇಳ್ತಾ ಬನ್ನಿ. ಇವತ್ತು ನಾವು PSTRನ ಮೊದಲ ಸಿಲೆಬಸ್ನಲ್ಲಿರುವಂಥದ್ದು ವರ್ಣಮಾಲೆ, ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಚಿಕ್ಕದಾದಂಥ ಒಂದು ಏನು ವಿವರಣೆ ಇದೆ. ಕನ್ನಡ ವರ್ಣಮಾಲೆ ಮೇಲೆ ತಮಗೆಲ್ಲ ಗೊತ್ತಿದೆ 49 ವರ್ಣಮಾಲೆಗಳಿದ್ದಾವೆ. ಸೊ ಅದರಲ್ಲಿ ಸ್ವರಗಳು ಬರ್ತವೆ, ವ್ಯಂಜನಗಳು ಬರ್ತವೆ ಮತ್ತು ಯೋಗವಾಹಗಳು ಬರ್ತವೆ. ಸೊ 49ರಲ್ಲಿ ಸ್ವರಗಳು 13 ಇದ್ದಾವೆ, ಹಾಗೆಯೇ ವ್ಯಂಜನಗಳು 34, ಹಾಗೆಯೇ ಯೋಗವಾಹಗಳು 2. ಸೊ ಟೋಟಲ್ 47. ಇದು ತಮಗೆಲ್ಲ ಮಾಹಿತಿ ಗೊತ್ತಿದೆ. ಆಮೇಲೆ ಇನ್ನೊಂದು ನಾನು ನಿಮಗೆ ಹೇಳೋದು, ದಯಮಾಡಿ ಪ್ರಶ್ನೆಗಳನ್ನು ಬಹಳಷ್ಟು ಜಾಗರೂಕತೆಯಿಂದ, ಯಾಕಂದರೆ ನಾಳೆ ಈಗ ಮುಂದೆ ಬರುವಂಥ ಪ್ರಶ್ನೆ ಗೊತ್ತಾಗುತ್ತೆ. ಯಾಕಂದರೆ ನಿಮಗೆ ಇರೋದು ಕೇವಲ 200 ಮಾರ್ಕ್ಸ್. ಸೊ ನೋ ಡಿಸ್ಕ್ರಿಪ್ಟಿವ್. ಆದಷ್ಟು ಕ್ವಶನ್ಗಳು ಭಾಳಷ್ಟು ನಿಮಗೆ ಇದು ಏನು ಕನ್ಫ್ಯೂಷನ್ ಕೊಟ್ಟಿರ್ತಾನೆ. ಸೊ ಗುಣಿತಾಕ್ಷರಗಳು ಅದನ್ನು ಕಾನ್ಸನೆಂಟ್ ವೋಲ್ ಕಾಂಬಿನೇಷನ್ ಕರಿತೀವಿ. ತಮಗೆಲ್ಲ ತಿಳಿದಂತೆ ಯಾವುದೇ ಒಂದು ವ್ಯಂಜನಕ್ಕೆ ಸ್ವರವು ಸೇರಿದ ಉತ್ಪನ್ನವಾಗುವ ಅಕ್ಷರವೇ ಗುಣಿತಾಕ್ಷರ. ಸೊ ಒಟ್ಟು ಕನ್ನಡದಲ್ಲಿ 13 ಸ್ವರಗಳಿದ್ದಾವೆ, 34 ವ್ಯಂಜನಗಳಿದ್ದಾವೆ. ಟೋಟಲ್ 47, ಇದು 47 ಆಗಬೇಕು, 47 ಗುಣಿತಾಕ್ಷರಗಳಿದ್ದಾವೆ. ಸೊ ಇಲ್ಲಿಗೆ ನಾವು ಏನು ಮಾಡ್ತೀವಿ, ನೆಕ್ಸ್ಟು ಸಂಯುಕ್ತಾಕ್ಷರಗಳಲ್ಲಿ 2 ವಿಧ ತಗೊಳ್ಳೋಣ. ಒಂದು ಸಜಾತೀಯ ಮತ್ತು ವಿಜಾತೀಯ. ಸಜಾತೀಯ ಅಂತಂದರೆ ಒಂದೇ ವ್ಯಂಜನದ ಒತ್ತಕ್ಷರದಲ್ಲಿ ಬರುವಂಥದ್ದು ಸಜಾತೀಯ, ಬೇರೆ ಬೇರೆ ಒತ್ತಕ್ಷರ ಬರುವಂಥದ್ದು ವಿಜಾತೀಯ. ಸೊ ಇದಿಷ್ಟು ನಿಮಗೆ ಒಂದು ಸಣ್ಣ ಒಂದು ಕಾನ್ಸೆಪ್ಟು ಗೊತ್ತಿದೆ. ಸೊ ಈಗ ನಾವು 50 ಪ್ರಶ್ನೆಗಳಿಗೆ ಬರೋಣ. ಸೊ 50 ಪ್ರಶ್ನೆಗಳಿಗೆ ನಮಗೆ ಒಂದನೇ ಪ್ರಶ್ನೆ ಏನಿದೆ, ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಸ್ವರಗಳ ಸಂಖ್ಯೆ ಎಷ್ಟು? 13 ಅಂತ ಬರುತ್ತೆ. ಅಂ ಮತ್ತು ಆಹ ಇವುಗಳನ್ನು ಏನೆಂದು ಕರೆಯುತ್ತೇವೆ ಅಂತ ಕೇಳಿದ್ದಾರೆ. ಸೊ ನಾವು ಹೇಳಿದಿಲ್ಲ, 2 ಯೋಗವಾಹಗಳನ್ನು ಕರಿತೀವಿ. ಇದರಲ್ಲಿ ಅನುಸ್ವರ ಮತ್ತು ವಿಸರ್ಗ 2 ಬರುತ್ತೆ. ನೆಕ್ಸ್ಟು ನಾವು 3ನೇ ಮತ್ತು 4ನೇ ಪ್ರಶ್ನೆಗೋಣ. ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? 25. ಕೆಳಗಿನವುಗಳಲ್ಲಿ ಹ್ರಸ್ವ ಸ್ವರ ಯಾವುದು ಅಂತ ನೋಡ್ರಿ. ಇಲ್ಲೊಂದು ಪ್ರಶ್ನೆ, ಆ, ಇ, ಈ, ಓ. ಹ್ರಸ್ವ ಸ್ವರ ಅಂದರೆ ನೋಡ್ರಿ 3 ದೀರ್ಘ ಕೊಟ್ಟು ಒಂದೆಟ್ಟಿಗೆ ಚಿಕ್ಕದಾಗಿ ಹ್ರಸ್ವ ಕೊಡೋದಕ್ಕೆ ಸಿ ಪ್ರಶ್ನೆ, ಸಿ ಉತ್ತರ ಕರೆಕ್ಟ್. ಓಕೆ. ಸೊ ಅದಕ್ಕೆ ನಾನು ಹೇಳಿದ್ದೀನಿ, ಪ್ರಶ್ನೆಗಳನ್ನು ಸ್ವಲ್ಪ ನಾವು ಲೇಟಾಗಿ ಚಿಂತಿರ ನೀಟಾಗಿ ಓದ್ಕೊಳ್ಳೋದು ಒಳ್ಳೆಯದು. ಕ ವರ್ಗಕ್ಕೆ ಸೇರದ, ನೋಡಲಿ, ಕ ವರ್ಗಕ್ಕೆ ಸೇರದ ವ್ಯಂಜನ ಯಾವುದು ಅಂದರೆ ನಮಗೆ ಗ, ಜ್ಞ, ಖ ಬರುತ್ತೆ, ಆದರೆ ಚ ಬರಲ್ಲ. ಸೊ ಚ. ಅಪ್ಪ ಎಂಬ ಪದದಲ್ಲಿರೋ ಸಂಯುಕ್ತಾಕ್ಷರದ ವಿಧ ಯಾವುದು ಅಂತ ಕೇಳಿದಾನೆ. ಓಕೆ. ಸಜಾತೀಯ, ವಿಜಾತೀಯ, ಗುಣಿತಾಕ್ಷರ, ಯೋಗವಾಹಗಳು ನಿಮ್ಗೆ ಗೊತ್ತಿದೆ. ಒಂದೇ ಅಕ್ಷರದ ಒತ್ತಕ್ಷರಕ್ಕೆ ಸಜಾತೀಯ. ಸೊ ಅಪ್ಪ ಎಂಬ ಹೋಗೋದಕ್ಕೆ ಸಜಾತೀಯ. ಸೊ ನೋಡಿ ಪ್ರಶ್ನೆಗಳು ಯಾವ ರೀತಿ ತೆಗಿಬೋದು ಅಂತ ಒಂದು ನಾನು ನಿಮ್ಗೆ ತಂದಿದ್ದೇನೆ. ಪರ್ವತ ಪದದಲ್ಲಿರುವ ಸಂಯುಕ್ತಾಕ್ಷರ ಯಾವುದು? ಸಂಯುಕ್ತ ನೋಡಿ, ಪ ಇದೆ, ಲ ಇದೆ, ತ ಇದೆ. ಸೊ ಇದು ವ್ರ. ಸೊ ಎ ಅದಕ್ಕೆ ಉತ್ತರ. ಉ ಸ್ವರದ ದೀರ್ಘ ರೂಪ ಯಾವುದು? ಹೊಸದಾಗಿ ಕೊಟ್ಟು ಉ ಮತ್ತು ಉ. ಸೊ ಇದಕ್ಕೆ ಉ ದೀರ್ಘ ಸ್ವರೂಪ. ನೆಕ್ಸ್ಟ್ ವರ್ಗೀಯ, ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ. ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂದರೆ ಒಟ್ಟು 9. ನೆಕ್ಸ್ಟ್ ನಾವು 10 ಮತ್ತು 11ಕ್ಕೆ ಹೋಗೋಣ. ಕ್ಷ ಮತ್ತು ಜ್ಞ ಇವುಗಳನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಗುಣಿತಾಕ್ಷರ ಅಂತಾರೋ ಅಥವಾ ಯೋಗವಾಹಗಳಂತ ಕರೀತಾರೋ ಅಥವಾ ಸಂಯುಕ್ತಾಕ್ಷರಗಳಂತ ಕರೀತಾರೋ ಮೂಲ ಸ್ವರಗಳು ಕರಿತವೆ ಅಂತ ಕಂಡಾಗ ನಮಗೆ ಆಲ್ಮೋಸ್ಟು ಗುಣಿತಾಕ್ಷರಕ್ಕೆ ಬಂದುಬಿಡ್ತೀವಿ ನಾವು ಡೈರೆಕ್ಟಾಗಿ. ಕ್ಷ ಮತ್ತು ಜ್ಞ ಅದರಲ್ಲಿ ಅದು ಸಂಯುಕ್ತಾಕ್ಷರ. ಯಾಕಂದರೆ ಕ ಪ್ಲಸ್ ಆ ಪ್ಲಸ್ ಕ್ಷ ಬಂದಾಗ ಸಂಯುಕ್ತಾಕ್ಷರ ಆಗುತ್ತೆ. 11ನೇದು ವ್ಯಾಕರಣ ಪದದಲ್ಲಿರುವ ಸಂಯುಕ್ತಾಕ್ಷರ ಯಾವುದು ಅಂತ ಕರಿತೀವಿ, ಕೊಟ್ಟಿದ್ದಾರೆ ಪ್ರಶ್ನೆ. ಸೊ ಇದಕ್ಕೆ ವ್ಯಾ ಎ. ನಾವು 12ನೇ ತೊಗೊಳ್ಳೋಣ. 12ನೇದೇನಿದೆ, ಕನ್ನಡ ಪದದ ಕೊನೆಯ ಅಕ್ಷರ ಯಾವ ವಿಧಕ್ಕೆ ಸೇರಿದೆ. ನೋಡಿ, ಡೈರೆಕ್ಟಾಗಿ ಕೇಳಿಲ್ಲ ಯಾವ ವಿಧಕ್ಕೆ ಸೇರಿದೆ ಅಂತ ಕೇಳಿದಾನಂತ. ಓಕೆ. ಕೊನೆಯ ಅಕ್ಷರ, ಕನ್ನಡ ಪದದ ಕೊನೆಯ ಅಕ್ಷರ ಯಾವ ವಿಧಕ್ಕೆ ಸೇರಿದೆ ಅಂತ ಕೇಳಿದಾಗ ನಾವು ವ್ಯಂಜನ ಅಂತ ಕರಿತೀವಿ. ಯಾಕೆ ಅಂತಂದರೆ ಡ ಪ್ಲಸ್ ಅ. ಓಕೆ. ನೆಕ್ಸ್ಟು ಕೆಳಗಿನವುಗಳಲ್ಲಿ ದೀರ್ಘ ಸ್ವರವಲ್ಲದ್ದು ಯಾವುದು? ನಾವು ಓದ್ಬೇಕಾದ್ರೆ ಮಾಡ್ತೀವಿ ದೀರ್ಘ ಸ್ವರ ಅಂತ ಓದ್ಕೊಂಡ್ಬಿಡ್ತೀವಿ. ಆದರೆ
ಮುಂದೆ ಒಲ್ಲದ್ದು ಯಾವುದು ದೀರ್ಘ ಸ್ವರ ಅಲ್ಲ ಇದರಲ್ಲಿ ಅಂದರೆ ಎ. ಆ ದೀರ್ಘ ಸ್ವರ, ಉ ಮತ್ತು ಎ ಎಲ್ಲವೂ ದೀರ್ಘ ಸ್ವರಗಳು, ಎ ಮಾತ್ರ ದೀರ್ಘ ಸ್ವರ ಅಲ್ಲ. ನೆಕ್ಸ್ಟ್ 14ನೇದು, ಚಿತ್ರ ಪದದಲ್ಲಿ ಬರುವ ತ್ರ ಎಂಬುದು ಯಾವ ವಿಧದ ಅಕ್ಷರ? ಯಾವ ವಿಧದ ಅಕ್ಷರ? ಓಕೆ. ಸೊ ಸಜಾತಿ ಸಂಯುಕ್ತಾಕ್ಷರನೋ, ವಿಜಾತಿನೋ, ಗುಣಿತಾಕ್ಷರನೋ, ಕೇವಲ ವ್ಯಂಜನನೋ? ಸೊ ಇಲ್ಲಿ ಪ್ರಶ್ನೆ ಉತ್ತರ ವಿಜಾತಿಯ ಸಂಯುಕ್ತಾಕ್ಷರ, ಯಾಕಂದರೆ ತಾಕೆ ರಾವತ್ತು ಬಂದಿದೆ. ಅನುಸ್ವಾರ ಚಿಹ್ನೆ ಯಾವುದು? ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ನಮಗೆ. ಅನುಸ್ವಾರ ಚಿಹ್ನೆ ಯಾವುದು? ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅನುಸ್ವಾರ ಚಿಹ್ನೆ ಯಾವುದು? ಬಿ. ವಿಸರ್ಗ ಚಿಹ್ನೆ ಅಂದರೆ ಇದು. ಸೊ ಬಿ. ನೆಕ್ಸ್ಟ್ ನಾವು 17ಕ್ಕೆ ಬರೋಣ. ಕನ್ನಡದಲ್ಲಿ ಒಟ್ಟು ವ್ಯಂಜನಗಳ ಸಂಖ್ಯೆ ಎಷ್ಟು? ಸೊ ತಮಗೆಲ್ಲ ಗೊತ್ತಿದೆ, 34. ಬುದ್ಧಿ ಪದದಲ್ಲಿರುವ ಒತ್ತಕ್ಷರವು ಯಾವ ವಿಧಕ್ಕೆ ಸೇರಿದೆ? ಸೊ ಬುದ್ಧಿ ನಾವೇನು ನೋಡಿದ್ವಿ? ಬುದ್ಧಿ ಪದದ ಒತ್ತಕ್ಷರ ಯಾವ ವಿಧದ ಪದಕ್ಕೆ ಸೇರಿದರೆ ಸಜಾತಿಯ ಒತ್ತಕ್ಷರ. ಮನೆ ಪದದಲ್ಲಿರುವ ನೇ ಎಂಬುದು ಯಾವ ಅಕ್ಷರ? ಅದು ಸ್ವರನೋ, ವ್ಯಂಜನನೋ, ಆಮೇಲೆ ಗುಣಿತಾಕ್ಷರನೋ, ಆಮೇಲೆ ಸಂಯುಕ್ತಾಕ್ಷರನೋ? ಸೊ ನೇ ಎಂಬುದು ಇದು ಗುಣಿತಾಕ್ಷರ. ನಾ ಪ್ಲಸ್ ಆ ಪ್ಲಸ್ ಎ, ನೇ. ನೆಕ್ಸ್ಟು, ಕೆಳಗಿನವುಗಳಲ್ಲಿ ತಾಲವ್ಯ ವ್ಯಂಜನ ಗುಂಪು ಯಾವುದು? ತಾಲವ್ಯ ಕ ಕ ಚ ಚ ಅಂದರೆ ನಮ್ಮ ಬಾಯ ಮೇಲ್ಪದರಕ್ಕೆ ನಾವು ಏನು ಟಚ್ ಆಗಿ ಬರುವಂಥ ಒಂದು ಶಬ್ದವನ್ನು ಅಥವಾ ಅಕ್ಷರಗಳನ್ನು ತಾಲವ್ಯ. ಸೊ ಚ ಚ ಜ ಜ ನ. ಮೂರ್ಧನ್ಯ ವ್ಯಂಜನಗಳಂದರೆ ಮೂಗಿನ ಮೂಲಕ ಟ ಠ ಡ ಢ ಣ, ಬಿ. ನೆಕ್ಸ್ಟು, ದಂತ್ಯ ವ್ಯಂಜನಗಳಿಗೆ ಉದಾಹರಣೆ ಯಾವುದು? ದಂತ್ಯ ವ್ಯಂಜನಗಳಿಗೆ ಕ್ವಶನ್ ನಂಬರು 22. ತ ಥ ದ ಧ ನ. ಓಕೆ. ಓಷ್ಠ್ಯ ವ್ಯಂಜನಗಳಿಗೆ ಯಾವುವು? ಓಷ್ಠ್ಯ ಅಂದರೆ ಪ, ತುಟಿಗಳ ಮೂಲಕ ಅಕ್ಷರಗಳು ಪ ಫ ಬ ಭ ಮ, ಓಷ್ಠ್ಯ. ಈಗ ನೋಡಿ, ಳ ಮತ್ತು ಅಕ್ಷರಗಳು ಯಾವ ವರ್ಗಕ್ಕೆ ಸೇರಿ? ಬರೀ ಳ ಕೇಳಿದ್ದಾನೆ, ಅದು ಯಾವ ವರ್ಗಕ್ಕೆ ಸೇರಿದೆ ಅಂತ ಕೇಳಿದ್ದಾನಂತ, ಆಯಿತಾ? ಳ. ಸೊ ಅದು ಅವರ್ಗೀಯ ವ್ಯಂಜನ ಪದಕ್ಕೆ ಸೇರಿದೆ. ನೋಡಿ ಪ್ರಶ್ನೆಗಳು ಹೆಂಗೆ ತೆಗಿತಾರೆ ಅಂದರೆ, ರಾಷ್ಟ್ರ ಪದದಲ್ಲಿರುವ ಸಂಯುಕ್ತಾಕ್ಷರದಲ್ಲಿ ಎಷ್ಟನೇ ವಿಧದ ಅಕ್ಷರಗಳಿವೆ? ನೋಡಿ ಭಾಳಷ್ಟು ರಾಷ್ಟ್ರ ಪದದಲ್ಲಿರುವ ಸಂಯುಕ್ತಾಕ್ಷರ ಎಷ್ಟನೇ ವಿಧ ಇದೆ ನೋಡಿ. ನಮಗೆ ಜಾತಿಗಳು ಕೇಳಿಲ್ಲ, ಇಲ್ಲಿ ವಿಧಗಳು ಕೇಳಿದ್ದಾನೆ. ಎಷ್ಟನೇ ವಿಧ ಅಂತ ರಾಷ್ಟ್ರ ಸಂಯುಕ್ತಾಕ್ಷರದಲ್ಲಿ ಎಷ್ಟನೇ ವಿಧಗಳು ಅಂತ ಕೇಳಿದ್ದಾನೆ, ಅದು ವಿಜಾತಿ ಅಂತ. ನೋಡಿ ಪ್ರಶ್ನೆ ಹೆಂಗಿದೆ. ಓಕೆ. ನೆಕ್ಸ್ಟು, ಹ್ರಸ್ವ ಸ್ವರಗಳ ಸಂಖ್ಯೆ ಎಷ್ಟು ಅಂತ ಇದೆ. ಹ್ರಸ್ವ ಸ್ವರಗಳ ಸಂಖ್ಯೆ ಎಷ್ಟು? ಸೊ ಹ್ರಸ್ವ ಸ್ವರಗಳ ಸಂಖ್ಯೆ 6. ನೆಕ್ಸ್ಟ್ ನಾವು 27ನೇ ಪ್ರಶ್ನೆ ಹೋಗೋಣ. ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು? 7. ಪುಸ್ತಕದಲ್ಲಿರುವ ಪದದಲ್ಲಿರುವ ಸ್ತಕ ಎಂಬ ಭಾಗವು ಯಾವ ಅಕ್ಷರ ಒಟ್ಟು ರೂಪ? ಇದಕ್ಕೆ ಸಂಯುಕ್ತಾಕ್ಷರಕ್ಕೆ ಒಟ್ಟು ರೂಪ. ಓಕೆ. ನೆಕ್ಸ್ಟ್, ಉತ್ಸಾಹ ಪದದಲ್ಲಿರುವ ಸ ಎಂಬುದು ಯಾವ ಸಂಯುಕ್ತಾಕ್ಷರ? ಸ. ಓಕೆ. ಇದು ವಿಜಾತಿಯ ಸಂಯುಕ್ತಾಕ್ಷರ ಬರುತ್ತೆ. 30ನೇದು, ವರ್ಷ ಪದದಲ್ಲಿ ಬರುವ ಶ ಎಂಬುದು ಯಾವ ವ್ಯಂಜನಗಳ ಸಂಯೋಗ? ಯಾವ ವ್ಯಂಜನಗಳ ಸಂಯೋಗ? ಇನ್ನು ನಮಗೆ ಪ ಮತ್ತು ಇವೆರಡು ಸೇಮ್ ಕಾಣ್ತವೆ, ಅದಕ್ಕೆ ನಾವು ಅದನ್ನು ಶ ಅಂತ ಕರಿತೀವಿ. ಸೊ ಎ. ಕನ್ನಡ ಭಾಷೆಯಲ್ಲಿ ಒಟ್ಟು ವರ್ಣಗಳ ಸಂಖ್ಯೆ ಎಷ್ಟು? 49. ಓಕೆ. ರು ಎಂಬುದು ಯಾವ ವರ್ಣ ವರ್ಗಕ್ಕೆ ಸೇರಿದೆ? ರು ಏನು ವ್ಯಂಜನಕ್ಕೆ ಸೇರಿದೆನೋ, ಅಥವಾ ಸ್ವರಕ್ಕೆ ಸೇರಿದೆನೋ, ಅಥವಾ ಯೋಗವಾಕ್ ಸೇರಿದೆನೋ, ಅಥವಾ ಸಂಯುಕ್ತಾಕ್ಷರಕ್ಕೆ ಸೇರಿದೆನೋ ಅಂತ. ರು ಎಂಬ ಪದ, ಸೊ ಇದಕ್ಕೂ ಸ್ವರಕ್ಕೆ ಸೇರಿದೆ, ಸ್ವರ. ಓಕೆ. ಪ್ರಶ್ನೆ 33. ಐ ಮತ್ತು ಅವುಗಳನ್ನು ಏನೆಂದು ಕರೆಯುತ್ತೇವೆ? ಸಂಧ್ಯಾಕ್ಷರಗಳನ್ನು ಕರಿತೀವ, ಹ್ರಸ್ವ ಸ್ವರಗಳನ್ನು ಕರಿತೀವ, ವರ್ಗೀಯ ಅಂತ ಕರಿತೀವ, ವಿಸರ್ಗಗಳನ್ನು ಕರಿತೀವಿ. ಸೊ ಇದನ್ನು ನಾವೇಂತೀವಿ? ದೀರ್ಘ ಸ್ವರಗಳು ಅಥವಾ ಸಂಧ್ಯಾಕ್ಷರಗಳು ಅಂತ ಕರಿತೀವಿ. ಅಮ್ಮ ಪದದಲ್ಲಿರುವ ಒತ್ತು ಯಾವ ಅಕ್ಷರದ್ದು? ಪಾನತ್ತು, ತಾನತ್ತು, ಕಾನತ್ತು, ಮಾನತ್ತು. ಮ ಒತ್ತು ಪದ. ಜೇನು ಪದದಲ್ಲಿ ಬರುವ ಜೆ ಎಂಬುದು ಯಾವ ಅಕ್ಷರ? ಅದು ಯಾವ ಅಕ್ಷರಕ್ಕೆ ಸೇರುತ್ತೆ? ಸ್ವರಾಕ್ಷರ ಸೇರುತ್ತೋ, ಗುಣಿತಾಕ್ಷರ ಸೇರುತ್ತೋ, ಅಥವಾ ಸಂಯುಕ್ತಾಕ್ಷರ ಸೇರುತ್ತೋ, ಅಥವಾ ಯೋಗವಾಹಕ ಸೇರುತ್ತೋ, ಗುಣಿತಾಕ್ಷರಕ್ಕೆ ಸೇರುತ್ತದೆ. ವಿಜ್ಞಾನ ಪದದಲ್ಲಿರುವ ಜ್ಞ ಯಾವ ಅಕ್ಷರಗಳ ಸೇರ್ಪಡೆಯಾಗಿದೆ? ಜ್ಞ.
ಕ ಪ್ಲಸ್ ಶಾನ ತಾವಿದು ಈಸಿ ಇದೆ. ಜ್ಞಾ ಪ್ಲಸ್ ಇದರಲ್ಲಿ 1 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ. ಸೊ ಸ್ವಲ್ಪ ನಾವು ಇದನ್ನು ಕಂಟಿನ್ಯೂ ಮಾಡ್ಕೋಬೇಕಾದ್ರೆ, ಸ್ವತಂತ್ರ ಪದ ಇರುವ ಸಂಯುಕ್ತಾಕ್ಷರಗಳ ಸಂಖ್ಯೆ ಎಷ್ಟು? ಸ್ವತಂತ್ರ ಪದಗಳಿರುವ ಸಂಯುಕ್ತಾಕ್ಷರಗಳ ಸಂಖ್ಯೆ ಎಷ್ಟು? ಸೊ 2, ಸ್ವ ಮತ್ತು ತಮ್. ಓಕೆ, ನೆಕ್ಸ್ಟು ಅರ್ಧಚಂದ್ರ ಆಕಾರದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ಬ್ಯಾಟ್ನಲ್ಲಿ ಬ ಪ್ಲಸ್ ಅ ಪ್ಲಸ್ ಟ. ಓಕೆ, ಅದು ಆಂಗ್ಲ ಭಾಷೆಯಿಂದ ಬಂದಿದೆ. ಇದಕ್ಕೆ ನಾನು ಬೇಕಾದ್ರೆ ಹೃದಯ ಪದದಲ್ಲಿರುವ ಕಾರವು, ಋಕಾರವು ಯಾವುದರ ಸಂಕೇತ? ಅದು ಋನ ಸಂಕೇತ. ಕಂಠ್ಯ ವ್ಯಂಜನಗಳಿಗೆ ಉದಾಹರಣೆ ನೋಡ್ರಲ್ಲಿ, ತಾಲವ್ಯ ಕೇಳಿದ, ಊಷ್ಠ್ಯ ಕೇಳಿದ, ಮಾರ್ಜನ. ಇಲ್ಲಿ ಕಂಠ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಅದು ಕಂಠ್ಯ ವ್ಯಂಜನಗಳಿಗೆ ಯಾವುದು ಅಂದರೆ ಖ, ಖ, ಗ, ಘ ಅಂದರೆ ನಮ್ಮ ಕಂಠದ ಮೂಲಕ ಉಚ್ಚಾರಣೆ ಆಗ್ತವೆ. ಉತ್ಸಾಹ ಪದವಿರುವ ತ್ಸ ಎಂಬುದು ಯಾವ ವ್ಯಂಜನಗಳಿಗೆ ಕೂಡುವಿಕೆ. ಅಲ್ಲೇನು ಕೊಡುತ್ತೆ? ಸಂಯುಕ್ತ ಅಕ್ಷರ ಕೇಳಿದ್ದ, ಇಲ್ಲಿ ವ್ಯಂಜನಗಳು ಕೇಳ್ತಿದ್ದ ನೋಡಿ, ಸ ಪ್ಲಸ್ ತ ಪ್ಲಸ್ ಆ. ಓಕೆ, ಬಾಲ್ಯ ಪದದಲ್ಲಿರುವ ಲ್ಯಾ ಎಂಬುದು ಯಾವ ವಿಧದ ಸಂಯುಕ್ತಾಕ್ಷರ? ಲ್ಯಾ. ಸೊ ಅದು ನಿಮ್ಗೆ ಗೊತ್ತಿಲ್ಲ, ಲಾ ಪ್ಲಸ್ ಯ ವಿಜಾತಿಯ. ಅಣ್ಣ ಪದದಲ್ಲಿರುವ ಣ ಎಂಬುದು ಯಾವ ವಿಧದ ಸಂಯುಕ್ತಾಕ್ಷರ? ಅದು ಸಜಾತಿಯ ಸಂಯುಕ್ತಾಕ್ಷರ. ನೆಕ್ಸ್ಟು ಹೂವು ಪದದಲ್ಲಿರುವ ಹೂ ಎಂಬುದು ಯಾವ ಅಕ್ಷರ? ಹೂ ಎಂಬುದು ಯಾವ ಅಕ್ಷರ? ಅದು ನಮಗೆ ಏನಾಗುತ್ತೆ? ಹೂ ಎಂಬ ಪದದ ಯಾವ ಗುಣಿತಾಕ್ಷರ? ಓಕೆ, ನೆಕ್ಸ್ಟ್ ಅಂತಃಪುರ ಪದದಲ್ಲಿರುವ ಮಧ್ಯದ ಚಿಹ್ನೆ ಯಾವುದು? ಅಂತಃಪುರ ಅಂತ ಮಾಡ್ತೀವಿ ನಾವು. ಅಂತಃಪುರ ಮಧ್ಯದ ಚಿಹ್ನೆ ಯಾವುದು? ವಿಸರ್ಗ. ಭೂಮಿ ಪದದಲ್ಲಿರುವ ಭೂ ಮತ್ತು ಮೀಗಳು ಕ್ರಮವಾಗಿ ಗುಣಿತಾಕ್ಷರ ಆಗುತ್ತೋ, ಸಂಯುಕ್ತಾಕ್ಷರ ಮತ್ತು ಸ್ವರ ಆಗುತ್ತೋ, ಸ್ವರ ಮತ್ತು ವ್ಯಂಜನ ಆಗುತ್ತೋ, ಯೋಗವಾಹಕ ಮತ್ತು ಗುಣಿತಾಕ್ಷರ ಮತ್ತು ಗುಣಿತಾಕ್ಷರ ಆಗ್ತವೆ. ನೆಕ್ಸ್ಟು ಸೂರ್ಯ ಪದದಲ್ಲಿರುವ ರ್ಯಾ ಎಂಬುದು ಯಾವ ವಿಧ? ಇದು ವಿಜಾತಿಯ. ಕನ್ನಡ ನಾಡು ಪದದಲ್ಲಿ ಒಟ್ಟು ಅಕ್ಷರಗಳ ಸಂಖ್ಯೆ ಘಟಕಗಳಲ್ಲಿ ಯಾವುದು ಪ್ರಧಾನವಾಗಿದೆ? ಸ್ವರಗಳು ಮತ್ತು ವ್ಯಂಜನಗಳು ಸಂಯೋಗ ಆಗ್ತವೆ. ಕೇವಲ ವಿಸರ್ಗಳಿರಲ್ಲ, ಇಂಗ್ಲೀಷ್ ಅಕ್ಷರಗಳಿರಲ್ಲ, ಅಂಕೆಗಳಿರಲ್ಲ, ಸಂಯೋಗಗಳಿರ್ತವೆ. ನೆಕ್ಸ್ಟು 49ನೇದು, ಜ್ಞಾನ ಪದದ ಮೊದಲ ಅಕ್ಷರ ಜ್ಞಾದಲ್ಲಿರುವ ವ್ಯಂಜನಗಳು ಯಾವುವು? ಜ್ಞ ಮತ್ತು ಇ, ಜ್ಯ ಮತ್ತು ಇ. ನೆಕ್ಸ್ಟು ಭಾಷೆಯ ಲಿಖಿತ ರೂಪಕ್ಕೆ ಮೂಲಾಧಾರ ಯಾವುದು? ಭಾಷೆಯನ್ನು ಬರೀಬೇಕು ನಮಗೆ ವರ್ಣಮಾಲೆಗಳು ಬೇಕಾಗುತ್ತೆ. ಸೊ ಇದಿಷ್ಟು 50 ಪ್ರಶ್ನೆಗಳು. ಮತ್ತೆ ನಾಳೆ ನಾಮಪದಗಳ ಬಗ್ಗೆ ತರ್ತೇನೆ. ಸೊ ದಯಮಾಡಿ ಈ ಒಂದು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ. ತಮಗೆಲ್ಲ ಶುಭವಾಗಲಿ. ಜೈ ಹಿಂದ್.